ಮಾಗಡಿ ರೈತ ಸಂಘದ ಅಧ್ಯಕ್ಷ ಹೊಸಬಳ್ಳಿಯ ಲೋಕೇಶ್ ನೇತೃತ್ವದಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿಚಾರವಾಗಿ ಮಾನ್ಯ ದಂಡಾಧಿಕಾರಿಯಾದ ಶರತ್ ಕುಮಾರ್ ರವರಿಗೆ ಮನವಿ ಸಲ್ಲಿಸಲಾಯಿತು. ಇವತ್ತು ತಾಲೂಕಿನ ರೈತರ ವಿಚಾರವಾಗಿ ಹೇಮಾವತಿ ತಾಲೂಕಿಗೆ ಹರಿಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಜಲ ಸಂಪನ್ಮೂಲ ಸಚಿವರಿಗೂ ತಾಲೂಕು ರೈತ ಸಂಘದ ವತಿಯಿಂದ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಏನು ಅಂದರೆ ಹೇಮಾವತಿ ನೀರು ತುಂಬರಿತಾ ಇದೆ. ಸುಮಾರು ವರ್ಷಗಳಿಂದ ಇದನ್ನು ಕೆಲಸ ಮಾಡ್ತಾಯಿದ್ರಿ, ಇನ್ನೂ ಕೆಲಸ ಶುರು ಮಾಡಿಲ್ಲ. ಅದರ ಜೊತೆಗೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿದ್ರಿ ಈ ಯೋಜನೆ ರೂಪಿಸಬೇಕು ಅಂತ ಹೇಳಿ. ಆದರೂ ಇದುವರೆಗೂ ಮಾಗಡಿ ತಾಲೂಕಿಗೆ ನೀರು ಬಂದು ತಲುಪಲಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಅಗ್ಗಜಗ್ಗಾಟ ಮಾಡ್ತಿದ್ದಾರೆ. ತುಮಕೂರಿನಲ್ಲಿ ಕೆಲವು ಪುಡಾರಿ ರಾಜಕೀಯ ಮಾಡೋರು ಕೆಲಸ ಇಲ್ಲದೇ ಕಲ್ಲು ಹಾಕೊಂಡು ಇವತ್ತು ಮಾಗಡಿ ತಾಲೂಕಿಗೆ ನೀರು ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಕಲ್ಲು ಹಾಕೊಂಡು ಕೂತಿದ್ದಾರೆ. ನೀವು ಹೇಳ್ತೀರಿ, ಏನಂತ ಹೇಳ್ತೀರಿ, ಓಪನ್ ಕಾಲುವೆಯಲ್ಲಿ ನೀರು ತಗೊಂಡೋಗಿ ಅಂತ ಹೇಳ್ತೀರಿ. ಅದು ನಮಗೆ ತಲೆ ತಲುಪಬೇಕಲ್ಲ ಸ್ವಾಮಿ. ಅದು ನಾವು ಕೇಳ್ತಾ ಇರೋದೇನು, ಎಕ್ಸ್‌ಪ್ರೆಸ್ ಕೆನಾಲ್ ನೀರು ಕೊಡಿ. ನೀವು ಎಕ್ಸ್‌ಪ್ರೆಸ್ ಕೆನಾಲ್ ನೀರು ತಗೊಳ್ಳಿ. ನೀವು ಕೊಡೋದು ನಮಗೆ 3/4 TMC ಮಾತ್ರ ನೀರನ್ನ ನೀವು ನಮ್ಮ ಮಾಗಡಿ ತಾಲೂಕು ಕೊಡ್ತೀರಾ? ನೀವು ದಯವಿಟ್ಟು ಅವತ್ತು ಹೇಳ್ದಂಗೆ ಹೇಳ್ತಾ ಇದ್ದೀನಿ, ನಿಮ್ದು ಏನು ಗೇಟ್ ವಾಲ್ ಇದೆಯೋ ಅಲ್ಲಿ ನಿಮ್ಮ ಏನು ಆಫೀಸರ್ ಇದ್ದಾರೆ, ಬಂದ್ ಮಾಡ್ಕೊಳ್ಳಿ. 3/4 TMC ನೀರು ಬಿಟ್ಮೇಲೆ ಬಂದ್ ಮಾಡ್ಕೊಳ್ಳಿ. ನಾವು ನಿಮ್ಮಂಗೆ ರೈತರೇ, ಕುಣೂರು ತಾಲೂಕಿನ ರೈತರು ಹೆಂಗಿದ್ರು ನಾವು ನಿಮ್ಮಂಗೆ ರೈತರು. ನೀವು ಚೆನ್ನಾಗಿರಿ, ನಮ್ಮನ್ನು ಚೆನ್ನಾಗಿರಕ್ಕೆ ಬಿಡಿ. ಹೋದ ವರ್ಷ ಮಳೆ ಉಯ್ದ್ರಿ, ಈ ವರ್ಷ ಮಳೆ ಇಲ್ಲ ಅಂದರೆ ಈ ಸರಿ ನೀರು ಬರೋದ ಯಾವುದೇ ಕಾರಣಕ್ಕೂ ಹಾಕಿರ್ತಕ್ಕಂಥ ಬೆಳೆ ಒಣಗಿ ರೈತನ ಪರಿಸ್ಥಿತಿ ಚಿಂತಾಜನಕವಾಗ್ತದೆ. ನಾವು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಇದೇ ರೈತ ಸಂಘ ನಿಮ್ಗೆ ಇವತ್ತು ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ತಿಕ್ಕೊಂಡಳ್ಳಿ ಕೆರೆ ತುಂಬಿದ್ರೆ ಇವತ್ತು ಹೆಬ್ಬೂರು ಗುಬ್ಬಿ ಹತ್ತತ್ರ ನಿಮ್ಗೆ ಸೋರ್ಸ್ ಸಿಗ್ತದೆ, ಇದು ಅಂತರ್ಜಲ ಸಿಗ್ತಿದೆ ನಿಮಗೆ. ನಾವು ಹೋರಾಟ ಮಾಡಿ ನೀರು ನಿಲ್ಲಿಸಿ ಇವತ್ತು ನಮ್ಮ ರೈತರು ಒಬ್ಬನಿಗೆ ಅನುಕೂಲ ಆಗ್ತಿಲ್ವಲ್ಲ, ನಿಮ್ಮ ತುಮಕೂರು ಅನುಕೂಲ ಆಗ್ತಿದೆ ತಾನೆ. ಇದನ್ನು ದಯವಿಟ್ಟು ನಾವು ರೈತರೆಲ್ಲ ಒಂದಾಗಬೇಕು. ಯಾವುದೇ ಜನಪ್ರತಿನಿಧಿ ಕೈ ಹಿಡಿಬೇಡಿ, ರೈತರು ಕೈ ಹಿಡಿದಿ ಅಂತ ಅಲ್ಲಿ ನಡೀತಿರ್ತಕ್ಕಂಥ ಎಕ್ಸ್‌ಪ್ರೆಸ್ ಕೆನಾಲ್ನ ಅಡ್ಡಿಪಡಿಸ್ಬೇಡಿ ದಯವಿಟ್ಟು. ನಮ್ಮ 3/4 TMC ನೀರು ಅಂತ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ತಾಲೂಕಿನ ಶಾಸಕರು ನಮ್ಮ ಮಾನ್ಯ ಬಾಲಣ್ಣವ್ರಿಗೆ ಹೇಳಕ್ಕೆ ಕೇಳ್ತಾ ಇದ್ದೀನಿ ನಾನು. ತುಮಕೂರಲ್ಲಿ ಪರಮೇಶ್ವರ್ ಸಾಹೇಬರು ಮತ್ತು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಭೆ ಮಾಡಿದ್ದಾರೆ. ಏನು ಸಭೆ ಮಾಡಿದ್ದಾರೆ? ಕುಣಿಗಲ್ ತಾಲೂಕಿಗೆ ನೀರು ಬಿಡ್ತೀವಿ, ಮಾಗಡಿ ತಾಲೂಕಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ ಅಂತ. ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದೀರಿ ನೀವು? ನಮ್ಮ ತಾಲೂಕಿನ ಜನಪ್ರತಿನಿಧಿ ಏನು ಮಾಡ್ತಿದ್ದೀರಿ ನೀವು ಮಾಡಬೇಕಾದ ಕೆಲಸ ಇದು. ದಯವಿಟ್ಟು ನೀವು ಸಭೆ ನಮ್ಮನ್ನು ನಿಯೋಗ ಕರ್ಕೊಂಡಿದ್ದೀರಾ, ಇಲ್ಲ ಬೇರೆ ಏನು ಮಾಡ್ತೀರಿ? ನೀರಾವರಿ ಸಚಿವರು ಕರ್ಕೊಂಡೋಗಿ ನಾವು ಬರ್ತೀವಿ. ಅಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ನಮ್ಮ ಮಾಗಡಿ ತಾಲೂಕು ಹಿಂಗೆ ಮಾಡ್ತಾಯಿದ್ರಿ? ನೀವು ಇದನ್ನು ಚರ್ಚೆ ಮಾಡಿ ದಯವಿಟ್ಟು ಅವ್ರು ಮನವೊಲಿಸ್ಬೇಕು. ನೀವು ಅವರು ಏನು ಪರಮೇಶ್ವರ್ ಇರ್ಬೋದು, ಇಲ್ಲ ನಮ್ಮ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಇರ್ಬೋದು, ಅವ್ರ ಮನವೊಲಿಸಿ ನಮ್ಮ ತಾಲೂಕಿಗೆ ನೀರು ತರೋಂಥ ಕೆಲಸನ ಕೂಡಲೇ ಶುರು ಮಾಡಿಸ್ಬೇಕು ನಾವು ಮನವಿ ಮಾಡ್ಕೊತಾ ಈ ವಿಚಾರ. ಅದ್ರ ಜೊತೆಗೆ ನಮ್ಮ ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ರವಿಕುಮಾರ್ ಅವರು ಹೇಳಿದ್ರು, ಈಗ 3 ದಿನ 2 ದಿನ ಬಿಟ್ಬಿಟ್ಟು ಹೋಗೋಣ, ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ಸಹ ಮನವಿ ಮಾಡ್ತಾ ಇದ್ದೀವಿ. ನೀವು ಕೊಡ್ಬೇಕಾದ್ರೆ ನೀರು ಕೊಡಿ ಸ್ವಾಮಿ, ಎಕ್ಸ್‌ಪ್ರೆಸ್ ಕೆನಾಲ್ ಮುಖಾಂತರ ನಮ್ಗೆ ಮಾಡಿಕೊಡಿ. ಇದು ಮನವಿನೂ ಸಹ ಇನ್ನೊಂದು 2-3 ದಿನದಲ್ಲಿ ಅವರು ಮುಖೇಣನೇ ಮನವಿ ಇಂಜಿನಿಯರ್ಗಳು ಕೊಡ್ತೀವಿ. ತುಮಕೂರಲ್ಲಿ ಒಂದು ಇಂಜಿನಿಯರ್ ಆಫೀಸ್ ಇದೆ, ಹೆಬ್ಬೂರಲ್ಲಿ ಒಂದಿದೆ, ಮತ್ತು ಕುಣಿಗಲ್ ಒಂದಿದೆ. 3ಕ್ಕೂ ಸಹ ಮನವಿ ಕೊಡುವಂಥ ಕೆಲಸನ ಮಾಗಡಿ ತಾಲೂಕು ರೈತ ಸಂಘ ಮಾಡ್ತೀವಿ.